ಯಾವ ಹೂವೋ ಯಾರ ಮುಡಿಕೋ ಭಾಗ 54. ಪಂಕಜ್ಗೆ ಪ್ರೀತಮ್ನ ಜೀವನದಲ್ಲಿ ನಡೆದ ಕತೆ ಕೇಳಿ ಮನಸ್ಸು ತುಂಬ ಭಾರ ಅನ್ನಿಸ್ತಿತ್ತು. ವಿಕ್ರಮ್ ಜೀವನ ಕೂಡ ಹೀಗೆ ಆದರೆ ಅವರ ಅಪ್ಪ ಅಮ್ಮ ತಡ್ಕೊಳ್ಳಲ್ಲ. ವಿಕ್ರಮ್ಗೆ ನಿಶಾ ಮೋಸ ಗೊತ್ತಾದರೆ ಸಹಿಸ್ಕೋತಾನ. ಇನ್ನು ಸಾನ್ವಿ ವಿಕ್ರಮ್ನ ಪ್ರೀತಿ ಮಾಡ್ತಿದ್ದಾಳೆ ಅನಿಸುತ್ತೆ. ನಿತಿನ್ ಸಾನ್ವಿನ ಮತ್ತು ನೀತು ನಿತಿನ್ನ ಜೊತೆಗೆ ಪ್ರೀತಮ್ ಜೀವನದಲ್ಲಿ ಎಲ್ಲ ಕಳ್ಕೊಂಡು ಅವನ ಜೀವನದಲ್ಲಿ ಯಾವ ಹೆಣ್ಣೂ ಬೇಡ ಅನ್ನೋ ಮನಸ್ಥಿತಿಗೆ ಬಂದಿದ್ದಾನೆ. ಅವನ ಜೀವನ ಕೂಡ ಸರಿಯಾಗಬೇಕು. ದೇವ್ರೇ, ಯಾರ ಜೀವನ ಹೇಗೆ ಸರಿ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡುತ್ತಿದ್ದ ಪಂಕಜ್ನನ್ನು ಪ್ರೀತಮ್, ಪಂಕಜ್, ಯಾಕೋ ನನ್ನ ಕತೆ ಕೇಳಿ ನನ್ನ ಬಗ್ಗೆ ಅನುಕಂಪ ಬಂತ? ಬೇಡ ಕಣೋ, ನನಗೆ ಅಯ್ಯೋ ಅನ್ಬೇಡ. ನಾನು ಮಾಡಿದ ತಪ್ಪಿಗೆ ಇದೇ ನನಗೆ ಸರಿಯಾದ ಶಿಕ್ಷೆ. ಅಮ್ಮ ನನಗೋಸ್ಕರ ಎಷ್ಟು ಕಷ್ಟಪಟ್ಟರು. ಆದರೆ ನಾನು ಕೆಲಸ ಅಂತ ಅಮ್ಮನ ಆರೋಗ್ಯದ ಕಡೆ ಗಮನ ಕೊಡಲಿಲ್ಲ. ನನ್ನ ಕೆಲಸಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಮ್ಮ ತನ್ನ ಯಾವ ನೋವನ್ನು ಹೇಳ್ಕೊಳ್ಳಿಲ್ಲ. ನನ್ನ ಮದುವೆಯಾದ ಮೇಲೆ ಮನೆಯಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳಿಲ್ಲ. ಅಮ್ಮನ ಪ್ರಾಣನೇ ಹೋಯಿತು. ಈ ಜನ್ಮದಲ್ಲಿ ಮಾತ್ರ ಅಲ್ಲ, 7 ಜನ್ಮಕ್ಕೂ ನಾನು ಮಾಡಿರೋ ಪಾಪ ನನ್ನ ಕಾಡತ್ತೆ. ನಾನು ನನ್ನನ್ನು ಯಾವತ್ತೂ ಕ್ಷಮಿಸಲ್ಲ. ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳೋ ಅವಕಾಶನೂ ಅಮ್ಮ ನನಗೆ ಕೊಡಲಿಲ್ಲ. ನಾನು ಪಾಪಿ ಅಂತ ತಲೆಯನ್ನು ಗೋಡೆಗೆ ಚಚ್ಚಿಕೊಳ್ಳುತ್ತಿದ್ದ ಪ್ರೀತಮ್ನನ್ನು ತಡೆದ ಪಂಕಜ್, ನಿನ್ನ ಲೈಫ್ನಲ್ಲಿ ನಡೆದಿದ್ದರಲ್ಲಿ ನಿಂದು ಯಾವ ತಪ್ಪಿಲ್ಲ. ನೀನು ಹೇಳಿದ ಮೇಲೆ ನನಗೂ ಹೆಣ್ಣಿನ ಮನಸ್ಸು ಎಷ್ಟು ಕ್ರೂರವಾಗಿರುತ್ತೆ ಅಂತ ಅನ್ನಿಸ್ತು. ನೀನು ಪ್ರೀತಿ ಮಾಡಿದವಳನ್ನು ನೀನು ತುಂಬ ನಂಬಿದ್ದೆ. ಅವಳು ಇಷ್ಟು ಕ್ರೂರಿ ಅಂತ ನಿನಗೆ ಊಹಿಸೋಕ್ಕೂ ಸಾಧ್ಯ ಇರಲಿಲ್ಲ. ಅಮ್ಮ ಅವಳ ಬಗ್ಗೆ ಗೊತ್ತಾದರೂ ನಿನಗೆ ಹೇಳಲಿಲ್ಲ ಅಂದಮೇಲೆ ಇದರಲ್ಲಿ ನಿನ್ನ ತಪ್ಪಿಲ್ಲ. ಇನ್ನು ಅಮ್ಮ ನಿನ್ನ ಸಂಸಾರ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಅವರು ಸತ್ಯನ ನಿನ್ನತ್ರ ಹೇಳಲಿಲ್ಲ. ಪಾಪ, ಅವರದು ತಪ್ಪಿಲ್ಲ. ಎಲ್ಲಿ ತಪ್ಪಿದ್ರೂ ಅವಳದೇ, ನಿನ್ನ ಹೆಂಡ್ತಿದು. ಅವಳ ತಪ್ಪಿಗೆ ನಿನಗೆ ಶಿಕ್ಷೆ ಕೊಡೋಕೆ ಆಗಿಲ್ಲ ಅಂದರೂ ಆ ದೇವರು ಮಾತ್ರ ಖಂಡಿತ ಅವಳನ್ನು ಕ್ಷಮಿಸಲ್ಲ. ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಇದು ಕಲಿಯುಗ. ನಾವು ಮಾಡೋ ಪಾಪಗಳಿಗೆ ನಾವು ಇಲ್ಲೇ ಲೆಕ್ಕ ಚುಕ್ತ ಮಾಡಲೇಬೇಕು ಅನ್ನೋದು ಸತ್ಯ. ಇಷ್ಟರೊಳಗೆ ಶಿಕ್ಷೆ ಕೊಟ್ಟಿರಬಹುದು. ನೀನು ಅಂದುಕೊಂಡಂತೆ ಎಲ್ಲ ಹೆಣ್ಣು ಮಕ್ಕಳು ಹಾಗೇ ಇರಲ್ಲ. ನೀನು ನಿನ್ನ ಹೆಂಡತಿಯಿಂದ ನೊಂದು ಎಲ್ಲ ಹೆಣ್ಣು ಮಕ್ಕಳು ಕೆಟ್ಟವರೇ ಅನ್ನೋ ಅಭಿಪ್ರಾಯಕ್ಕೆ ಬಂದಿದ್ದೀಯ. ಪ್ರಪಂಚದಲ್ಲಿ ತುಂಬ ಒಳ್ಳೆಯ ಹೆಣ್ಣು ಮಕ್ಕಳು, ತ್ಯಾಗಮಯಿಗಳು ಇದ್ದಾರೆ. ನಿನಗೆ ವಿಕ್ರಮ್ಗೆ ಸಂಬಂಧಪಟ್ಟ ವಿಷಯ ಹೇಳ್ತೀನಿ. ಈಗ ಬೇಡ, ಸಮಯ ಬಂದಾಗ ಹೇಳ್ತೀನಿ. ಅದನ್ನು ಕೇಳೋ ಮನಸ್ಥಿತಿ ಈಗ ನಿನಗಿಲ್ಲ. ನಿನ್ನ ಮನಸ್ಸು ತಿಳಿಯಾದಾಗ ನನಗೆ ಫೋನ್ ಮಾಡು. ಆಗ ನಿನಗೆ ಒಂದು ಕತೆ ಹೇಳ್ತೀನಿ. ಅದನ್ನು ಕೇಳಿದ ಮೇಲೆ ಎಲ್ಲ ಹೆಣ್ಣು ಮಕ್ಕಳು ಕೆಟ್ಟವರು ಅನ್ನೋ ನಿನ್ನ ಅಭಿಪ್ರಾಯ ಬದಲಾಗುತ್ತೆ. ಇಷ್ಟು ದಿನ ನಿನ್ನ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಆದರೆ ಇವತ್ತು ನಿನ್ನ ಕತೆ ಕೇಳಿದ ಮೇಲೆ ನಿನ್ನನ್ನು ಒಂಟಿಯಾಗಿ ಬಿಡುವುದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ನೀನು ನಮ್ಮನೆಗೆ ಬರಬಹುದಾ? ಇವತ್ತೇ ಅಲ್ಲ, ಯಾವಾಗಲೂ. ಇನ್ನು ನೀನು ಒಂಟಿಯಲ್ಲ, ನಿನಗೆ ನಾನಿದ್ದೀನಿ. ಪ್ರೀತಮ್, ಪ್ಲೀಸ್ ಕಣೋ, ಬಾರೋ ಎಂದ. ಪಂಕಜ್ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದನ್ನು ನೋಡಿ ಪ್ರೀತಮ್ಗೆ ಇಲ್ಲ ಅನ್ನೋದಕ್ಕೆ ಮನಸ್ಸಾಗಲಿಲ್ಲ. ಪಂಕಜ್, ನನ್ನ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀಯಾ? ನನ್ನ ಮನಸ್ಸಲ್ಲಿ ನೋವಿದೆ ನಿಜ, ಆದರೆ ನನ್ನ ಕೆಲಸದಲ್ಲಿ ನೆಮ್ಮದಿ ಕಾಣ್ತಿದ್ದೀನಿ ಕಣೋ. ನನ್ನಿಂದ ಒಬ್ಬರಿಗೆ ಒಳ್ಳೆಯದಾಗುತ್ತೆ ಅಂತ ಅಂದರೆ, ಒಳ್ಳೆಯದಾಯಿತು ಅಂದರೆ ಅಮ್ಮ ತುಂಬ ಖುಷಿ ಪಡ್ತಿದ್ರು. ಹಾಗೆ ನನಗೇನಾದರೂ ಅಪಾಯ ಆಗುತ್ತೆ ಅಂತ ಯೋಚನೆ ಮಾಡಿ ಕೆಲಸ ಬಿಟ್ಬಿಡು ಅಂತಿದ್ರು. ನಾನು ಒಪ್ಕೊಂಡಿರಲಿಲ್ಲ. ಇಷ್ಟು ದಿನ ನನ್ನ ನೋವನ್ನು ಯಾರ ಹತ್ರ ಹೇಳ್ಕೋಬೇಕು ಅನಿಸಿರಲಿಲ್ಲ. ನಿನ್ನನ್ನು ಬಿಟ್ಟರೆ ಇನ್ನು ಯಾವ ಫ್ರೆಂಡ್ಸ್ ನನಗಿಲ್ಲ. ನನ್ನ ನೋವನ್ನು ಹೇಳಿಕೊಂಡ ಮೇಲೆ ಮನಸ್ಸು ಹಗುರಾಯಿತು. ಹೆಣ್ಮಕ್ಳಿಂದ ಹಾಳಾಗ್ತಿರೋ ಹುಡುಗರ ಜೀವನನ ಉಳಿಸಿದ್ರೆ ನನಗೆ ನೆಮ್ಮದಿ ಸಿಗುತ್ತೆ. ಸರಿ ಕಣೋ, ನಿಮ್ಮನೆಗೆ ಬರುವುದಕ್ಕೆ ನೀನು ನನ್ನನ್ನು ಇಷ್ಟೊಂದು ಕೇಳ್ಕೋಬೇಕಾ? ನಡಿ, ಈಗಲೇ ಹೋಗೋಣ ಎಂದ ಪ್ರೀತಮ್. ಅಷ್ಟರಲ್ಲಿ ರಾಹುಲ್ ಪಂಕಜ್ಗೆ ಕಾಲ್ ಮಾಡಿ, ಇಟ್ಸ್ ಎಮರ್ಜೆನ್ಸಿ, ಆಕ್ಸಿಡೆಂಟ್ ಕೇಸ್ ಬಂದಿದೆ. ಇಬ್ಬರಿಗೂ ಏಟ್ ಇಂಜುರಿ ಆಗಿದೆ. ಉಳಿಯೋದು ಡೌಟ್. ಪ್ರಯತ್ನ ಮಾಡ್ತಿದ್ದೀನಿ. ನಾನೊಬ್ಬನೇ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಬೇಗ ಬಾ ಎಂದ. ಪಂಕಜ್ 10 ನಿಮಿಷದಲ್ಲಿ ಬರ್ತೀನಿ ಎಂದ.
ಪ್ರೀತಮ್ ಏನೋ ಎಮರ್ಜೆನ್ಸಿನಾ ಎಂದು ಕೇಳಿದ. ಆಗ ಪಂಕಜ್, ಹೌದು ಕಣೋ, ಯಾವುದೋ ಒಂದು ಆಕ್ಸಿಡೆಂಟ್ ಕೇಸ್. ಇವತ್ತು ಹಾಸ್ಪಿಟಲ್ನಲ್ಲಿ 2 ಡಾಕ್ಟರ್ಸ್ ರಜೆನಲ್ಲಿ ಇದ್ದಾರೆ. ವಿಕ್ರಮ್ ಸರ್ಜನ್, ಅವನು ಕೂಡ ಇಲ್ಲ. ಸರಿ, ಬೇಗ ಬಾ, ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಎಂದ. ಅದಕ್ಕೆ ಪ್ರೀತಮ್ ಸರಿ ನಡಿ ಎಂದ. 2 ಹಾಸ್ಪಿಟಲ್ಗೆ ಬಂದರು. ಪಂಕಜ್ ಪ್ರೀತಮ್ಗೆ ತನ್ನ ಚೇಂಬರ್ ತೋರಿಸಿ ಅಲ್ಲಿ ಕೂರಲು ಹೇಳಿ ಎಮರ್ಜೆನ್ಸಿ ವಾರ್ಡ್ಗೆ ಹೋದ. 2 ಪೇಷಂಟ್ಸ್ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದರು. ಇಬ್ಬರಿಗೂ ತುಂಬ ಪೆಟ್ಟಾಗಿತ್ತು. ಅರ್ಧ ಗಂಟೆ ಕಳೆಯಿತು. ಪ್ರೀತಮ್ ಒಬ್ಬನೇ ಚೇಂಬರ್ನಲ್ಲಿ ಕೂರಲಾರದೆ ಎಮರ್ಜೆನ್ಸಿ ವಾರ್ಡ್ ಬಳಿ ಬಂದ. ಎಮರ್ಜೆನ್ಸಿ ವಾರ್ಡ್ ಹೊರಗೆ ಒಬ್ಬ ಹೆಂಗಸು ಬೇಡ ಅಂದ್ರೂ ಕೇಳದೆ ಮದುವೆ ಆಗಿರೋಳ್ನ ಅವಳ ಗಂಡನ ಮನೆಯಿಂದ ಕರ್ಕೊಂಡು ಬಂದು ಮತ್ತೆ ಮದುವೆ ಆದೆ. ನಿನ್ನ ಮದುವೆಗೆ ವಿರೋಧ ಮಾಡಿದ್ವಿ ಅಂತ ನಮ್ಮನ್ನು ಬಿಟ್ಟು ವಿದೇಶಕ್ಕೆ ಹೋದೆ. ತಂಗಿ ಮದುವೆಗೆ ಬಂದೋನು ಈಗ ಈ ಸ್ಥಿತಿನಲ್ಲಿ ಇದ್ದೀಯ. ನೀನು ಬೇರೆಯವರ ಸಂಸಾರ ಹಾಳು ಮಾಡಿದ್ದೀಯ. ಆ ಮನೆಯವರ ಶಾಪನೋ ಏನೋ ಈಗ ನಿನಗೆ ಈ ಸ್ಥಿತಿ ಬಂತು ಅಂತ ಗೋಳಾಡ್ತಿದ್ಲು. ಅವಳ ಪಕ್ಕದಲ್ಲಿ ಒಂದು ಹುಡುಗಿ ಅವಳನ್ನು ಸಮಾಧಾನ ಮಾಡ್ತಿದ್ಲು. ಅಮ್ಮ ಪ್ಲೀಸ್ ಅಳ್ಬೇಡ, ಅಣ್ಣಂಗೆ ಏನೂ ಆಗಲ್ಲ, ಅವನು ಹುಷಾರಾಗ್ತಾನೆ ಅಂತಿದ್ಲು. ಒಬ್ಬ ಗಂಡಸು ಆ ಹೆಂಗಸಿನ ಇನ್ನೊಂದು ಪಕ್ಕದಲ್ಲಿ ಕುಳಿತು ಸಮಾಧಾನ ಮಾಡ್ತಿದ್ದ. ಪ್ರೀತಮ್ ಅವರನ್ನು ನೋಡಿ ಆಕ್ಸಿಡೆಂಟ್ ಆದ ಹುಡುಗನ ತಂದೆ ತಾಯಿ ಆ ಹುಡುಗಿ ತಂಗಿ ಇರಬೇಕು ಅಂದುಕೊಂಡ. ಅಷ್ಟರಲ್ಲಿ ಆಕ್ಸಿಡೆಂಟ್ ಆದ ಸ್ಥಳದ ಮಹಜರ್ ಮುಗಿಸಿ ಹಾಸ್ಪಿಟಲ್ಗೆ ಪೊಲೀಸ್ ಕೂಡ ಬಂದರು. ಅಲ್ಲಿದ್ದ ಪ್ರೀತಮ್ನನ್ನು ಗುರುತಿಸಿದ ಇನ್ಸ್ಪೆಕ್ಟರ್, ಹಲೋ ಪ್ರೀತಮ್ ಸರ್, ನೀವು ಇಲ್ಲಿ ಎಂದರು. ನನ್ನ ಫ್ರೆಂಡ್ ಡಾಕ್ಟರ್ ಪಂಕಜ್ನನ್ನು ನೋಡೋಣ ಅಂತ ಬಂದೆ ಎಂದು ಪ್ರೀತಮ್ ತನಗೆ ತೋಚಿದ್ದನ್ನು ಹೇಳಿದ. ಹೌದಾ ಎಂದ ಇನ್ಸ್ಪೆಕ್ಟರ್. ಮಾತು ಮುಗಿಯುವಷ್ಟರಲ್ಲಿ ಪಂಕಜ್, ರಾಹುಲ್ ಎಮರ್ಜೆನ್ಸಿ ವಾರ್ಡ್ನಿಂದ ಹೊರಗೆ ಬಂದರು. ಪ್ರೀತಮ್ ಹೋಗಿ ಪಂಕಜ್ ಬಳಿ ನಿಂತುಕೊಂಡ. ರಾಹುಲ್, ಸರ್ ಪೇಷಂಟ್ಸ್ ಕಡೆ ಯಾರಿದ್ದೀರಿ ಎಂದ. ಆಗ ಹುಡುಗನ ತಂದೆ, ಸರ್ ಅವರು ನನ್ನ ಮಗ ಸೊಸೆ ಎನ್ನುತ್ತಾ ಇವರ ಬಳಿ ಬಂದ. ಇನ್ಸ್ಪೆಕ್ಟರ್ ಕೂಡ ಬಳಿಗೆ ಬಂದರು. ರಾಹುಲ್, ಸಾರಿ, ಇಬ್ಬರನ್ನು ಉಳಿಸೋಕೆ ಆಗಲಿಲ್ಲ. ಇಬ್ಬರ ತಲೆಗೆ ಬಲವಾಗಿ ಪೆಟ್ಟಾಗಿದೆ. ಇಬ್ಬರಿಗೂ ಬ್ರೈನ್ನಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಎಂದ. ಇದನ್ನು ಕೇಳಿ ಆ ಹುಡುಗನ ತಾಯಿ ಪ್ರಜ್ಞೆ ತಪ್ಪಿ ಬಿದ್ದಳು. ಅಲ್ಲೇ ಇದ್ದ ನರ್ಸ್ ನೀರನ್ನು ತಂದು ಅವಳ ಮುಖದ ಮೇಲೆ ಚಿಮುಕಿಸಿದಳು. ಆ ಹೆಂಗಸು ಎಚ್ಚರಗೊಂಡ ನಂತರ ಅವಳಿಗೆ ನೀರು ಕುಡಿಸಿದಳು. ಆ ಹುಡುಗನ ತಂದೆ ತನ್ನ ಮಗಳನ್ನು ಕುರಿತು, ಸೀಮಾ, ಅಮ್ಮನ್ನ ಕರ್ಕೊಂಡು ನೀನು ಮನೆಗೆ ಹೋಗು. ಇಲ್ಲಿನ ಪ್ರೊಸೀಜರ್ಸ್ ಮುಗಿದ ಮೇಲೆ ಇಬ್ಬರ ಬಾಡಿ ತಗೊಂಡು ಬರ್ತೀನಿ ಎಂದ. ಆ ಹೆಂಗಸು, ನನ್ನ ಮಗನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಆ ರಾಕ್ಷಸಿ ಹೆಣನ ಮನೆಗೆ ತರಬೇಡಿ ಅಂತ ಅಳುತ್ತಿದ್ದಳು. ಹುಡುಗಿ ಬಲವಂತವಾಗಿ ಅವಳ ತಾಯಿಯ ಕೈ ಹಿಡಿದು ಕರೆದುಕೊಂಡು ಹೋದಳು. ಪಂಕಜ್, ಸರ್ ಪೇಷಂಟ್ ಡೀಟೇಲ್ ಹೇಳಿದ್ರೆ ನಾವು ನಮ್ಮ ಹಾಸ್ಪಿಟಲ್ ಕಡೆಯಿಂದ ಎಲ್ಲ ಪ್ರೊಸೀಜರ್ ಮುಗಿಸಿ ಬಾಡಿನ ಕೊಡ್ತೀವಿ ಎಂದ. ತಂದೆ ಕಡೆ ತಿರುಗಿ, ಸರ್ ಡೀಟೇಲ್ಸ್ ಹೇಳಿ ಎಂದ ಇನ್ಸ್ಪೆಕ್ಟರ್. ಆಗ ಆ ವ್ಯಕ್ತಿ, ಆಕ್ಸಿಡೆಂಟ್ ಆಗಿರೋದು ನನ್ನ ಮಗ ರಾಜನ್ ಮತ್ತು ನನ್ನ ಸೊಸೆ ಆಶಾಗೆ ಎಂದ. ಆಶಾ ರಾಜನ್ ಅನ್ನೋ ಹೆಸರು ಕೇಳಿ ಪ್ರೀತಮ್ಗೆ ಒಂದು ಕ್ಷಣ ಶಾಕ್ ಆಯಿತು. ಆಶಾ, ಅದು ಅವನ ಹೆಂಡತಿ ಮತ್ತೆ ರಾಜನ್ ಅವಳ ಬಾಯ್ ಫ್ರೆಂಡ್ ಹೆಸರು. ಅವರೇ ಅನ್ನೋ ಗ್ಯಾರಂಟಿ ಇಲ್ಲ, ಆದರೆ ಅನುಮಾನ. ಆಗ ಅವನಿಗೆ ಬೇಡ ಅಂದ್ರೂ ಕೇಳದೆ ಮದುವೆ ಆಗಿರೋಳನ್ನ ಅವಳ ಗಂಡನ ಮನೆಯಿಂದ ಕರ್ಕೊಂಡು ಬಂದು ಮತ್ತೆ ಮದುವೆ ಆದೆ ಎಂದು ಆ ಹೆಂಗಸು ಹೇಳಿದ್ದು ನೆನಪಾಯಿತು. ತಕ್ಷಣ ಅವನು ಪಂಕಜ್ನ ಕೈ ಹಿಡಿದು, ಪಂಕಜ್ 1 ನಿಮಿಷ ಬಾ ಎಂದವನು ಸ್ವಲ್ಪ ದೂರ ಹೋಗಿ, ಪಂಕಜ್ ಆಕ್ಸಿಡೆಂಟ್ ಆಗಿದೆಯಲ್ಲ, ಅವರನ್ನು ನೋಡಬಹುದಾ ಎಂದ. ಪಂಕಜ್, ಯಾಕೋ ಪ್ರೀತಮ್, ಏನಾಯಿತು? ನೀನು ಯಾಕೆ ಅವರನ್ನು ನೋಡಬೇಕು ಎಂದ. ಅದು ನನ್ನ ಹೆಂಡತಿ ಹೆಸರು ಆಶಾ. ಅವಳನ್ನು ಹುಡುಕಿಸುವ ಪ್ರಯತ್ನದಲ್ಲಿದ್ದಾಗ ಅವಳ ಹಳೆ ಬಾಯ್ ಫ್ರೆಂಡ್ ಹೆಸರು ರಾಜನ್ ಅಂತ ಗೊತ್ತಾಗಿತ್ತು. ಆದರೆ ಎಷ್ಟು ಹುಡುಕಿದ್ರೂ ಅವರು ಸಿಕ್ಕಿರಲಿಲ್ಲ. ಅವಳು ಇಷ್ಟು ದಿನ ಎಲ್ಲಿ ಇದ್ಲು ಅಂತ ಗೊತ್ತಿಲ್ಲ. ಯಾಕೋ ನನ್ನ ಮನಸ್ಸಿಗೆ ಅವಳೇ ಇರಬಹುದಾ ಅನ್ನಿಸ್ತಿದೆ ಎಂದ ಪ್ರೀತಮ್. ಮುಂದೇನು? ಪ್ರೀತಮ್ ಅಂದ್ಕೊಂಡ ಹಾಗೆ ಆಕ್ಸಿಡೆಂಟಲ್ಲಿ ಸತ್ತಿರೋದು ಅವನ ಹೆಂಡತಿ ಆಶಾನ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.